ದೋಸೆ, ಚಪಾತಿಗೆ ಅಥವಾ ಅನ್ನಕ್ಕೆ ನಾರ್ಮಲ್ ಚಟ್ನಿ ಮಾಡ್ಕೊಂಡು ತಿಂದು ಬೇಜಾರಾಗಿದ್ರೆ ಈ ತರ ಸೌತೆಕಾಯಿ ಚಟ್ನಿ ನೀವು ಮಾಡ್ಕೊಂಡು ತಿನ್ನಿ, ಸೂಪರ್ ಆಗಿರುತ್ತೆ. ಈ ಚಟ್ನಿನ ನೀವು ಬರೀ ಬಾಯಿನಲ್ಲಿ ಕೂಡ ತಿನ್ಬೋದು. ಹೇಗ್ ಮಾಡೋದು ನೋಡೋಣ, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣಸಿನಕಾಯಿನ ಹುರ್ಕೋಬೇಕು. ಕಾಯಿ ತುರಿನ ಹಸಿ ವಾಸನೆ ಹೋಗೋ ತನಕ ಹುರಿದು ಒಂದು ತಟ್ಟೆನಲ್ಲಿ ಹಾಕೊಳ್ಳೋಣ. 1 ಸ್ಪೂನ್ ಜೀರಿಗೆನ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ ಹಾಕಿ ಒಣಮೆಣಸಿನಕಾಯಿ ಹಾಕೊಂಡು ಕರಿಬೇವು ಹಾಕೊಂಡು ಸ್ವಲ್ಪ ಹಿಂಗ್ ಹಾಕಿ ಫ್ರೈ ಮಾಡಬೇಕು. ಕಾಯಿ ತುರಿ, ಮೆಣಸಿನಕಾಯಿ, ಜೀರಿಗೆ ಜೊತೆ 1 ಸ್ಪೂನ್ ಉಪ್ಪು ಹಾಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕೊಂಡು ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಕೊತ್ತಂಬರಿ ಮಾತ್ರ ಹಾಕೋದು ಬೇಡ. ಈಗ ನಾವು ಈ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿನ 2 ಭಾಗ ಮಾಡಿಕೊಂಡು 1 ಭಾಗನ ಮಿಕ್ಸಿನಲ್ಲಿ ಹಾಕೊಳ್ಳೋಣ. ಒಂದು ಬಟ್ಲಲ್ಲಿ ನಾವು ಮಿಕ್ಸಿಗೆ ಹಾಕೊಂಡಿರೋದೆಲ್ಲ ಹಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಇನ್ನೊಂದು ಭಾಗ ಕೂಡ ಸೌತೆಕಾಯಿ ಹಾಕಿದ್ರೆ ನಮ್ಮ ಸೌತೆಕಾಯಿ ಚಟ್ನಿ ರೆಡಿ ಆಗೋಯ್ತು. ಇದಕ್ಕೊಂದು ಸ್ವಲ್ಪ ಗಾರ್ನಿಶಿಂಗ್ ಕೊತ್ತಂಬರಿ ಹಾಕೊಂಡು ಒಗ್ಗರಣೆ ಹಾಕೊಂಡು ತಿಂತಾ ಇದ್ರೆ ಸಖತ್ ಮಜವಾಗಿರುತ್ತೆ.